ಅಂತೆ? ಪಾಳ್ ಕಬ್ಬಾಳಮ್ಮನ ದೇವಸ್ಥಾನ ಅಂತೆ. ಸರಿ, ನೀ ಬೇಗ ಹೋಗಿ ಬೇಗ ಬಾ, ನಾವಿಲ್ಲಿ ಹೇಗೋ ಸಂಭಾಳಿಸ್ತೀವಿ. ಮ್ಯಾನೇಜ್ ಮಾಡ್ತೀರಾ ಅಲ್ವಾ? ಹುಷಾರಮ್ಮ, ಬೇಗನೆ ಬಂದ್ಬಿಡು ಆಯ್ತಾ? ಸರಿ ಜೋಪಾನ. ಬೇಗ ಹೋಗಿ ಬೇಗ ಬಾ. ಪ್ರೀತಿ, ಪ್ರೀತಿ, ಪ್ರೀತಿ ಪುಟ್ಟ ಎಲ್ಲಿದ್ಯಾ? ಪ್ರೀತಿ, ವಿನುತಾ, ಅದ್ಗೆ ಎಲ್ಲ ಎಲ್ಲಿಗೆ ಹೋಗಿದ್ದಾರೆ? ಯಾರು ಕಾಣಿಸ್ತಾ ಇಲ್ಲ. ಪ್ರೀತಿ ವಿನುತಾ ಇಬ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಪಕ್ಕದಲ್ಲಿರೋ ಗಣೇಶನ್ ದೇವಸ್ಥಾನಕ್ಕೆ ಹೋಗಿದಾರಾ? ಸರಿ ಬಿಡಿ, ನಾನು ಅಲ್ಲಿಗೆ ಹೋಗ್ತೀನಿ. ಪ್ರತಾಪ್, ಅವರಿಬ್ರು ಕೊಳ್ಳೇಗಾಲದಲ್ಲಿರೋ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಕೊಳ್ಳೇಗಾಲಕ್ಕ? ಅಲ್ಲಿಗೆ ಯಾಕೆ ಹೋಗಿದ್ದಾರೆ? ಮನೆ ದೇವರು ಪೂಜೆ ಮಾಡಿಸ್ಕೊಂಡು ಬರಕ್ಕೆ. ನನಗೊಂದು ಮಾತು ಹೇಳಿಲ್ಲ ಅವಳು, ಹಾಗೆ ಹೋಗಿದ್ದಾಳೆ. ಹಾಗಲ್ಲ ಕಣೋ, ನೀನು ಒಪ್ತೀಯೋ ಇಲ್ವೋ ಅಂತ ನಿನಗೆ ಹೇಳಿಲ್ಲ. ನಾನು ಯಾಕೆ ಒಪ್ಪಲ್ಲ ಮಮ್ಮಿ? ಅವಳ ಮನೆ ದೇವರು ಕೊಳ್ಳೇಗಾಲದಲ್ಲಿದೆ ಅಂತ ಯಾರು ಹೇಳಿತ್ತು? ಇಷ್ಟು ಅರ್ಜೆಂಟಾಗಿ ಹೋಗುವಂಥದ್ದು ಏನಿತ್ತು? ನನಗೊಂದು ಮಾತು ಹೇಳಿಲ್ಲ ಅವಳು. ನಾಳೆ ನಾಡ್ದು ಹೋಗ್ಬೋದಾಗಿತ್ತಲ್ವಾ? ನಾಳೆ ನಾಡಿದ್ದು ಎಲ್ಲಿಗೂ ಹೋಗಕ್ಕಾಗಲ್ಲ. ನಾಳೆ ಮನೆಯಲ್ಲಿ ಫಂಕ್ಷನ್ ಇದೆಯಲ್ವಾ? ಫಂಕ್ಷನ್? ಏನ್ ಫಂಕ್ಷನ್? ಮನೇಲಿ ಎಂಗೇಜ್ಮೆಂಟ್ ಇದೆ ಪ್ರತಾಪ್. ಯಾರದ್ದು? ಇನ್ಯಾರದು? ನಿಂದು ವಿನುತಂದೆ. ಏನ್ ಮಾತಾಡ್ತಾ ಇದೀಯ ಮಮ್ಮಿ? ಯಾರನ್ನ ಕೇಳಿ ಈ ಡಿಸಿಷನ್ ತಗೊಂಡಿದ್ದೀರಾ? ನನಗೆ ಇಷ್ಟ ಇದ್ದಿರೋ ಕೆಲಸನ ಯಾಕೆ ಮಾಡ್ತಾ ಇದ್ದೀರಾ ನೀವು? ಇದೆಲ್ಲ ನಿಮ್ದ ಕೆಲಸ? ಮೊದಲು ವಿನುತಾ ಅಂದ್ರಿ, ಆಮೇಲೆ ತಂಗಿ ಅಂತ ತಗೊಂಡ್ ಬಂದು ಮನೇಲಿ ಕೂರ್ಸ್ಕೊಂಡಿದ್ದೀರಾ, ಮಗುನ್ ಕರ್ಸಿದ್ದೀರಾ, ನಾಳೆ ಎಂಗೇಜ್ಮೆಂಟ್ ಅಂತಿದ್ದೀರಾ, ನಾಳೆ ಮದುವೆ ಅಂತಿದ್ದೀರಾ. ಸುಮ್ಮನೆ ಇರೋದಿಕ್ಕಾಗಲ್ವಾ ನಿಮ್ಗೆ? ಏನಾದ್ರೂ ಒಂದು ಮಾಡ್ತಾನೆ ಇರ್ತೀರಲ್ಲ ನೀವು. ಅವಳಿಗೇನು ಹೇಳ್ಬೇಡ. ಅವಳು ಇಲ್ಲಿ ತನಕ ಏನೇ ಮಾಡಿದ್ರು ನಿನ್ ಒಳ್ಳೇದಕ್ಕೆ ಮಾಡಿ. ಒಳ್ಳೇದಕ್ಕೆ ಇರ್ಬಹುದು. ಈ ಎಂಗೇಜ್ಮೆಂಟ್ ನಡೆಯಲ್ಲ. ಅಲ್ಲ ಪ್ರತಾಪ್, ನೀವು ಮಾತಾಡ್ಬೇಡಿ, ಅದಕ್ಕೆ ಮಾತಾಡ್ಬೇಡಿ. ಅನ್ಕೊಂಡೆ ನಾನು, ನಾಗರಾಜ್ ಅಂಕಲ್ಲು ಮೊನ್ನೆ ನಾಟಕ ಆಡ್ದಾಗ್ಲೇ ಅನ್ಕೊಂಡೆ ಈ ಮನೆಯಲ್ಲಿ ಏನೋ ಒಂದು ಆಗ್ತಾ ಇದೆ ಅಂತ. ಕನ್ಫರ್ಮ್ ಆಯ್ತೀಗ. ಏನೇ ಆದ್ರೂ ಈ ಎಂಗೇಜ್ಮೆಂಟ್ ನಡೆಯಲ್ಲ ಅಷ್ಟೇ. ನಡೀದಿರ ಇರಕ್ ಆಗಲ್ಲ. ಯಾಕಂದ್ರೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಂಡಿದೀವಿ. ಯಾರ್ಯಾರನ್ನ ಕರಿಬೇಕೋ ಎಲ್ಲರನ್ನ ಕದ್ದಿದ್ದಾಗಿದೆ. ಪ್ರತಾಪ್ ಸತ್ತು ಹೋಗಿದ್ದಾನೆ, ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದೆ ಅನ್ನಿ. ಹೌದು ಮಮ್ಮಿ, ನನಗಾಗ್ದಿರೋ ಕೆಲಸ ಮಾಡಿದ್ರೆ ಹೀಗೆ ಮಾತಾಡೋದು. ಈ ತರನೇ ನಾನು ಮಾತಾಡೋದು. ಎಷ್ಟೋ ಜನ ಎಂಗೇಜ್ಮೆಂಟ್ ಇಲ್ದೇನೆ ಮದುವೆ ಇಲ್ದೇನೆ ಬದುಕ್ತಾ ಇಲ್ವಾ? ಹೌದಾ? ನಿಜವಾಗ್ಲೂ ನಿನ್ ಮನಸ್ಸಿನಲ್ಲಿ ಇದೇನ ಇರೋದು? ಮೊನ್ನೆ ದೇವಸ್ಥಾನದಲ್ಲಿ ನಿನ್ ಹೆಂಡತಿ ಹೆಸರು ಏನು ಅಂತ ಕೇಳಿದ್ದಕ್ಕೆ ವಿನುತಾ ಅಂತ ಬಿಂದಾಸಾಗಿ ಹೇಳ್ಬೋದಾಗಿತ್ತಲ್ಲ. ಯಾಕಪ್ಪ ನೀನ್ ಹೇಳಿಲ್ಲ? ಇದೇ ತರ ಪ್ರಶ್ನೆಗಳನ್ನ ನೂರಾರು ಜನ ಕೇಳ್ತಾ ಇದ್ದಾರೆ ವಿನುತನ. ಅವಳು ಏನು ಅಂತ ಉತ್ತರ ಕೊಡ್ತಾಳೆ. ಕತ್ತಲ್ಲಿ ತಾಳಿ ಇಲ್ಲ, ಜೊತೆನಲ್ಲಿ ಒಂದ್ ಮಗು ಇದೆ. ಯಾರ್ದಿ ಮಗು ಹೇಗ್ ಬಂತು ಅಂತ ಕೇಳಿದ್ರೆ ಏನಂತ ಹೇಳ್ಬೇಕು? ನಿನ್ ಪ್ರೀತಿಯಿಂದ ಬಂತು ಅಂತ ಹೇಳದ ಅಥವಾ? ಯಾಕಪ್ಪ ನಾನು ಹೇಳೋ ಮಾತು ನಿನಗೆ ಮುಜುಗರ ಅನಿಸ್ತಾ ಇದ್ಯಾ? ಇದೇ ಪ್ರಶ್ನೆ ನೂರಾರು ಜನ ಕೇಳ್ತಾ ಇದಾರಲ್ಲ, ವಿನುತನ್ ಹೇಗ ಅನಿಸಿರ್ಬೇಡ. ಯಾರು ಈ ರೀತಿ ಮಾತಾಡಬಾರ್ದು ಅನ್ನೋ ಹಾಗಿದ್ರೆ ನೀನು ಅವಳು ಮದ್ವೆ ಮಾಡ್ಕೋಬೇಕು ಅಷ್ಟೇ. ಆ ಮದ್ವೆ ಯಾವತ್ತು, ಮುಹೂರ್ತ ಯಾವಾಗ, ಗಳಿಗೆ, ಇದನ್ನೆಲ್ಲ ನೋಡೋದಕ್ಕೋಸ್ಕರ ನಾಳೆ ಒಂದು ಸಣ್ಣದಾಗಿ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಿ. ಹಾ, ಅಷ್ಟಕ್ಕೂ ಈ ಎಂಗೇಜ್ಮೆಂಟ್ ನ ಅರೇಂಜ್ ಮಾಡಿರೋದು ನಾವುಗಳಲ್ಲ, ನಿಮ್ಮಪ್ಪ. ಒಂದ್ ವೇಳೆ ನಿಂಗೆ ಎಂಗೇಜ್ಮೆಂಟ್ ಬೇಡ ಅನ್ನೋ ಹಾಗಿದ್ರೆ, ನಿನಗೆ ಧೈರ್ಯ ಇದ್ರೆ ಹೋಗಿ ಈ ಮಾತನ್ನ ನಿಮ್ಮ ಅಪ್ಪನ ಹತ್ರ ಹೇಳು. ಆಗ್ಲಿಲ್ವಾ, ಬಾಯಿ ಮುಚ್ಕೊಂಡು ನಾಳೆ ಹಸೆ ಮನೆ ಮೇಲೆ ಕೂತ್ಕೊಂಡು ಎಂಗೇಜ್ಮೆಂಟ್ ಮಾಡಿಸ್ಕೋ ಅಷ್ಟೇ. ನಡಿ ಸಾವಿತ್ರಿ. ಅಬ್ಬಾ, ಅಲ್ಲಿಗೆ ಒಂದು ಹಂತದ ಆಕ್ಟಿಂಗು ಮುಗೀತು. ಸುಮ್ನಿರಿ ಸಾಕು. ಆಕ್ಟಿಂಗ್ ಮಾಡಿದಷ್ಟೇ ಬಂತು, 3 ಕಾಸು ಹುಟ್ಲಿಲ್ಲ. ಇದೇ ಆಕ್ಟಿಂಗ್ ಏನಾದ್ರು ಸಿನಿಮಾಗೋ ಸೀರಿಯಲ್ಗೋ ಮಾಡಿದಿದ್ರೆ ಲಕ್ಷಾಂತರ ರೂಪಾಯಿ ದುಡ್ಡು ಬುಟ್ಟೆ ಹಾಕಿರ್ತಾ ಇದ್ದೆ. ಕೂತ್ ಬಿಡ್ತೀನಿ ನೋಡ, ಬಾಯ್ ಮುಚ್ಕೊಂಡು ಕೂತ್ವಾಕ್ಯಾ. ನಿನ್ನ ಮುಖಾರವಿಂದವನ್ನ ಒಂದು ಸರ್ತಿ ನಮ್ಮ ಮನೆ ಕನ್ನಡಿನಲ್ಲಿ ನೋಡ್ಕೊ. ಹೇ,
ತಿರ್ಗಾ ಹೊಸ ಕನ್ನಡಿಲಿ ಮುಖ ಏಕ ನೋಡ್ಕೊಂಡ್ಬಿಟ್ಯಾ? ಒಂದ್ಸಲ ಈಗಾಗ್ಲೇ ನಿನ್ನ ಕಾಂತಿಯುತವಾದ ಮುಖವನ್ನ ಕನ್ನಡಿಲಿ ನೋಡ್ಕೊಂಡು ಕನ್ನಡಿ ಪಾದರಸ ಎಲ್ಲ ಕರ್ಗ್ ಹೋಗಿ ಬಂಕ್ ಮುದಿ ಪಡ್ಕೊಂಡ್ಬಿಟ್ಟಿದೆ ಆ ಕನ್ನಡಿಗೆ. ಟಿವಿ ಅಂತೆ, ಸಿನಿಮಾ ಅಂತೆ. ಹೌದಾ? ಇನ್ನೊಂದ್ಸಲ ಏನಾದ್ರೂ ಕೇಳಿ ಆಗ ಮಾಡ್ತೀನಿ. ಸುನ್ನಿ ಕೋಪ ಮಾಡ್ಕೊಂಬೇಡ ಪುಟ್ಟ. ಇಂಥ ಸಮಯದಲ್ಲಿ ನೀನು ಕೋಪ ಮಾಡ್ಕೊಂಡ್ಬಿಟ್ರೆ ಕೈಗೆ ಒಂದು ಸುತ್ತು ಬಾಯಿಗಿಲ್ದಂಗೆ ಆಗ್ಬಿಡುತ್ತೆ ಚಿನ್ನ. ಎಲ್ಲದಕ್ಕೂ ಇದೊಂದು ಹೇಳ್ಬಿಡ್ತೀರಾ? ಆ ತುತ್ತು ಅದೆತ್ತ ಇದೆಯೋ ನಾ ಕಾಣೆ. ಕಾಂಚನ ಊರಿಗೆ ಹೋಗೋ ವ್ಯವಸ್ಥೆ ಆಯ್ತು. ಸದ್ಯದಲ್ಲೇ ಅವಳ ಎಂಗೇಜ್ಮೆಂಟ್ ಆಗೋಗುತ್ತೆ. ಆ ಡಾಕ್ಟರ್ ರಿಪೋರ್ಟ್ನ ನಾವು ಈಗ ಸತ್ಯ ಮಾಡಬೇಕು. ಯಾವುದು? ಸಾವಿತ್ರಿಗೆ ಇನ್ನು ಯಾವತ್ತೂ ಮಗು ಆಗೋದಿಲ್ಲ ಅನ್ನೋದು. ಅದಕ್ಕೆ ಈಗಾಗಲೇ ಮಾಯಮಜ್ಜಿ ಹತ್ರ ಒಂದ್ಸಲ ಮಾತಾಡಿದ್ಯಲ್ಲ? ಮಾತಾಡಿದ್ದೆ ಅನ್ನಕ್ಕಿಂತ ಆ ಮುಕ್ಕಿ ಕೈಲಿ ಬೈಸ್ಕೊಂಡಿದ್ದೆ ಬಂತು. ಬಯಸ್ಕೊಂಡಿದ್ದೆಲ್ಲ ಓಕೆ ಕಣೆ, ಅನ್ಕೊಂಡಿದ್ ಕೆಲಸ ಆಗತ್ತಾ? ಅದು ಇಂಪಾರ್ಟೆಂಟ್. ನಾನೀಗ ಅಜ್ಜಿ ಮನೆಗೆ ಹೋಗ್ಬೇಕು. ಅವಳು ಕೊಡೋ ಗರ್ಭಜಾರ ಔಷಧಿ ತಂದು ಸಾವಿತ್ರಿ ಕುಡಿಯೋ ಹಾಗೆ ಮಾಡ್ಬೇಕು. ಅಕಸ್ಮಾತ್ ಏನಾದ್ರೂ ಸಾವಿತ್ರಿ ಹೊಟ್ಟೆನಲ್ಲಿ ಮಗು ಅಂತ ಇದ್ರೆ ಅದು ಜಗತ್ತನ್ನ ನೋಡದೇ ಇರೋ ಹಾಗೆ ಮಾಡ್ಬೇಕು. ಅಷ್ಟೇ ತಾನೇ? ಎಷ್ಟು ಚೆನ್ನಾಗಿ ನನ್ನ ಮನಸ್ಸನ್ನ ಅರ್ದು ಕುಡ್ಕೊಂಡ್ಬಿಟ್ಟಿದೆಯೇ. ಬೇಗ ಊರಿಗೆ ಬಾರೆ, ತುಂಬಾ ಮಾತಾಡೋದಿದೆ. ಸಾಕ್ ಸುಮ್ನಿರ್ರಿ. ಐಡಿಯಾನೇ ನಂದು, ಇವ್ರ ಮನ್ಸಂತೆ ಪಿಂಡ. ಇಡ್ರಿ ಫೋನು. ಓಹೋ ದೊಡ್ಡಳಿ ಅಂದ್ರು. ಬರ್ಬೇಕು. ಇದೇನಿದು ಒಬ್ರೇ ಬಂದಿದ್ದೀರಿ? ಹೌದು ಮಾವ. ಒಬ್ರೇ ಬಂದಿದ್ದಾರೆ ಅಂತ ಅಂದ್ರೆ ಮಗಳ ಮೇಲೆ ದೂರ ಹೊಳಕ್ ಬರ್ತಿದ್ದಾರೆ ಅಂತ ಹೇಳ್ತಾರೆ. ನನ್ನ ಮಗಳು ಅಯ್ಯೋ ಮಾವ, ಸಾವಿತ್ರಿ ಮ್ಯಾಕೆ ನಾನ್ಯಾಕೆ ದೂರ ಹೇಳಿ ಅಂತದ್ದೇನಿಲ್ಲ. ಅತ್ತೆ ಒಂದು ಸ್ಟ್ರಾಂಗ್ ಕಾಪಿ. ನನಗೆ ಚೆನ್ನಾಗಿ ಗೊತ್ತಿತ್ತು. ನನ್ನ ಮಗಳ ಮೇಲೆ ದೂರ ಹೇಳೋದು ಒಂದೇ, ಕಲ್ಲಿನ ಕೋಳಿ ಕಚ್ಚುತ್ತೆ ಅಂತ ಹೇಳೋದು ಒಂದೇ. ಮತ್ತೆ ಯಾಕೆ ಬರ್ಲಿಲ್ಲ ನನ್ನ ಮಗಳು? ಓಹೋ ನನ್ನ ಮೇಲೆ ಸಿಟ್ಟು. ಬಿಡಿ ನೋಡೋಣ ಅದೆಷ್ಟು ದಿವಸ ಸಾಧನೆ ಮಾಡ್ತಾರೆ ಅಂತ ಮಾಡ್ಲಿ. ಮಾವ, ಸಿಟ್ಟು ಇಲ್ಲ ಹಿಟ್ಟು ಇಲ್ಲ. ನಾಳೆ ನೀವು ಮನೆಗೆ ಬರ್ತಿರಲ್ಲ, ಅವಾಗ ಹೆಂಗ್ ಕುಣ್ಕೊಂಡ್ ಸ್ವಾಗತ ಮಾಡ್ತಾಳಂತ ನೀವೇ ನೋಡಿ. ನಾಳೆ ನಾನು ನಿಮ್ಮನೆಗೆ ಬರ್ತೀನಿ. ಯಾಕೆ? ಅಯ್ಯೋ ನನ್ನ ಬುದ್ಧಿಗಿಷ್ಟು. ನಾನು ಹೇಳಕ್ ಬಂದಿದ್ದೆ ಒಂದು, ಮಾತಾಡ್ತಿರೋದೇ ಇನ್ನೊಂದು. ಸಾವಿತ್ರಿ ಅಷ್ಟೆಲ್ಲ ಹೇಳ್ ಕಳ್ಸದ್ಲು, ಆದ್ರೂ ಈ ನಾಯಿ ಬಲ್ಲ ಡುಂಕು. ಛೇ ಹಾಗೆಲ್ಲ ಯಾಕೆ ಹೇಳ್ತೀರಿ? ಸರಿ, ನಾನು ಕರೆಯೋಕ್ ಬಂದ ಕಾರ್ಯಕ್ರಮ ಏನು? ನಿಮ್ ತಂದೆ ತಾಯಿ ವೆಡ್ಡಿಂಗ್ ಆನಿವರ್ಸರಿನ ಅಥವಾ ಷಷ್ಠಿ ಕೊಡ್ತೀನ? ಎಂಗೇಜ್ಮೆಂಟು ಮಾವ. ಎಂಗೇಜ್ಮೆಂಟ್? ಯಾರಿಗೆ? ನಿಮ್ ತಂದೆಗ? ಅದು ಈ ವಯಸ್ಸಿನಲ್ಲಿ? ಅಯ್ಯೋ ದೇವ. ನಮ್ ತಂದೆ ಆದ್ರೂ ಹೇಳಕ್ ಆಗಿಲ್ಲ. ಆದ್ರೆ ಹುಡುಗಿ ಮಾತ್ರ ವಯಸ್ಸಲ್ಲಿ ಆಂಟಿನೇ. ಅದು ಮಾವ, ಪ್ರತಾಪ್ ಬಾಸ್ತು ಎಂಗೇಜ್ಮೆಂಟು ವಿನುತನ್ ಜೊತೆ. ಪ್ರತಾಪ್ ಬಾಸ್ತು ಎಂಗೇಜ್ಮೆಂಟು ವಿನುತನ್ ಜೊತೆ. ಹೆಣ್ಣನ್ನ ವಿನುತ ಅನ್ಬೇಡಿ, ನನ್ನ ಮಗಳು ವಿನುತ. ಅರ್ಥ ಮಾಡ್ಕೊಳ್ಳಿ. ಸಾವಿತ್ರಿನ ಹೆಸರಿಟ್ಟಿದ್ದು ಮಾವ. ಹೌದು, ಸಾವಿತ್ರಿ ಗೊತ್ತಾಗೋದಿಲ್ಲ ಸುಣ್ಣ ಯಾವುದು ಹಾಲು ಯಾವುದು ಅಂತ. ಇರ್ಲಿ, ಈಗ ಎಂಗೇಜ್ಮೆಂಟು. ನೀವು ಬಂದು ಆಶೀರ್ವಾದ ಮಾಡಿ ಮದುವೆ ಸರಾಗವಾಗಿ ಸಾಗ್ಲಿ ಅಂತ ಹಾರೈಸಿ. ನೋ, ನಾನು ಹಾರೈಸ್ಬೇಕ? ನಾನು ಅವತ್ತೇ ಹೇಳಲಿಲ್ಲ ಈ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳಿ. ಅಂತದ್ರಲ್ಲಿ ಎಂಗೇಜ್ಮೆಂಟಿಗೆ ಬಂದು ಆಶೀರ್ವಾದ ಬೇರೆ ಮಾಡ್ಬೇಕಾ? ನೆವರ್. ಮಾವ, ಯಾಕೆ ಹಠ ಮಾಡ್ತೀರಾ? ಆಗಿದ್ದಾಗೋಯ್ತು. ಪಾಪ ಆ ಹುಡುಗಿ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ? ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಗೆ. ಗೊಬ್ಬಿನ ಅವಳು ಗಿಡ್ಗ. ನಿಮ್ಮನೇನ ಕುಕ್ಕೋದಕ್ಕೆ ಬಂದಿರೋಂಥ ಗಿಡ್ಗ ನಿಮ್ಗೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ ಅಷ್ಟೇ. ಬಾಸು ಆಕೆನ ಇಷ್ಟಪಟ್ಟವ್ರೆ. ಮಗು ಅಂತೂ ಆಗೋಗಿದೆ. ಆಕೆನೂ ಬಾಸ್ನ ನಂಬಿ ಬಂದವಳೆ. ಈಗ ಮದುವೆ ಶಾಸ್ತ್ರ ಆಟೆಯ. ಅದೊಂದು ಆಗೋದ್ರೆ ಜನರ ಕಣ್ಣಿಗೆ ಗಂಡ ಹೆಂಡತಿ ಅಂತ ಕಾಣ್ತಾರೆ. ಯಾಕೆ? ನನ್ನ ಮಗಳ ಸ್ಥಾನಕ್ಕೆ ಯಾರೇ ಬಂದರೂ ನಾನು ಸಹಿಸೋದಿಲ್ಲ. ನನಗೆ ನೋವಾಗುತ್ತೆ. ನನ್ನ ಮಗಳ ಸತ್ತು ದುಃಖನೇ ಇನ್ನೂ ಆರಿಲ್ಲ. ಮಾವ, ಆ ಹುಡುಗಿದು ನಿಮ್ಮ ಮಗಳ ತರ ಅಲ್ವಾ? ನಿಮ್ಮ ಮಗಳಿಗಾದ್ರೂ ನೀವಿದ್ರಿ, ಇಡೀ ಕುಟುಂಬ ಇತ್ತು. ಪಾಪ
ಇವಳಿಗೆ ಯಾರೂ ಇಲ್ಲ. ಓಹೋ, ಯಾರು ಇಲ್ಲ ಅನ್ನೋ ಸಹಾನುಭೂತಿ ಬೇರೆ ತೋರಿಸ್ತಾ ಇದ್ದಾಳ ಅವಳು. ಯಾರು ಇಲ್ಲದೆ ಇಷ್ಟು ದಿವಸ ಇದ್ದು ಬಿಟ್ಲ ಅವಳು. ಯಾರು ಇಲ್ಲ ಅಂದ್ರೆ ಸಪೋರ್ಟಿಗಿಲ್ಲ. ಪಾಪ ತಾಯಿ ಇದ್ರು ಇಲ್ದಾಗಿದ್ದಾಳೆ. ನಮ್ಮ ಪ್ರತಾಪ್ ಬಾಸನ್ ಕಂಡ್ರೆ ಅವ್ರ ತಾಯಿಗೆ ಆಗೇ ಇಲ್ಲ. ಪ್ರತಾಪ್ ಬಾಸ್ನ ಮದುವೆ ಆಗ್ತೀನಿ ಅಂತ ಆ ಹುಡುಗಿ, ಅವ್ರನ್ನ ಮದುವೆ ಆದ್ರೆ ನನಗೂ ನಿನಗೂ ಯಾವ ಸಂಬಂಧ ಇಲ್ಲ ಅಂತ ಮನೆಯಿಂದ ಹೊರ ಹಾಕಿದ್ದಾರೆ. ಪಾಪ ಅಲ್ವಾ? ಮಗುನ್ ಹೆತ್ನಾಕು ಆ ತಾಯಿ ಬಾಸ್ನ ಬೇಡ ಅಂತಾಳಲ್ಲ, ಅವಳು ಇನ್ನೆಂತ ತಾಯಿ? ನಮ್ಮನೆ ಸೇರ್ತಿರೋ ಹುಡುಗಿಗೆ ನಮ್ಮ ಸಪೋರ್ಟ್ ಆಟೆಯ. ದಯಮಾಡಿ ನಾಳೆ ಬನ್ನಿ, ಇಲ್ಲ ನಿಮ್ಮ ಮಗಳು ಸಾವಿತ್ರಿ ತುಂಬ ಅಂದ್ಕೊಂತಾಳೆ. ಯೋಚನೆ ಮಾಡಿ. ತಾಯಿ ಇದ್ರು ಇಲ್ದಾಗಿದ್ದಾಳೆ. ನಮ್ಮ ಪ್ರತಾಪ್ ಬಾಸನ್ ಕಂಡ್ರೆ ಅವ್ರ ತಾಯಿಗೆ ಆಗೇ ಇಲ್ಲ. ಮಗುನ್ ಹೆತ್ನಾಕು ಆ ತಾಯಿ ಬಾಸ್ನ ಬೇಡ ಅಂತಾಳಲ್ಲ, ಅವಳು ಇನ್ನೆಂತ ತಾಯಿ? ಅಜ್ಜಿ, ಮಾಯಮ್ಮಜ್ಜಿ, ಅಜ್ಜಿ. ಯಾರೇ ಅದು ಮನೆ ಬಾಗ್ಲಲ್ಲಿ ನಿಂತ್ಕೊಂಡು ಹರಾಜ್ ಆಗ್ತಿರೋದ್? ನನ್ನ ಹೊರಕ್ ಬಂದ್ರು ಕಾಲ್ ಮುರ್ದೇನು, ಒಳಕ್ ಬಂದ್ ಸಾಯಿ. ಅಜ್ಜಿ, ಚಾಮರ ಹಾಕ್ತಾಗ್ರದು ಗೋವಿಂದಪ್ಪನ ಮಗಳು ಹಿರಿಯವಳಲ್ವ ನೀನು? ಕರೆಕ್ಟ್ ಆಗಿ ಹೇಳಿದ್ರಿ ಅಜ್ಜಿ. ಅಬ್ಬಬ್ಬ, ಇಷ್ಟು ವಯಸ್ಸಾದ್ರೂ ನಿಮ್ ಕಣ್ಣು, ಜ್ಞಾಪಕ ಶಕ್ತಿ, ಆಹಾ, ಏನ್ ಹೇಳೋದು. ಕಂಡಿದ್ದೀನಿ ನಿನ್ ಯೋಗ್ಯತೆನ. ಈಗ ಬಂದಿದೀಯ ಅಜ್ಜಿ ನೋಡಕ್ಕೆ ಅಂತ ಹೇಳಿ. ಮಾಸಕ್ಕೆ 2 ವರ್ಷ ಆಯ್ತು. ಅದೇ 2 ವರ್ಷದ ಹಿಂದೆ ಹುಷಾರಿಲ್ದೆ ಮಲಿಕೊಂಡಿದ್ದಾಗ ಏನಾರು ಬಂದು 4 ಹನಿ ನೀರ್ ಹಾಕಿಕ್ ಬಂದಿಯ ಬಾಯಿಗೆ. ಈಗ ಬರ್ತಾ ಇದ್ದಾಳ ವಾಲಾಡ್ಕೊಂಡು. ಬಸ್ರಿ ಹೆಂಗ್ಸನ್ನ ಹಂಗೆಲ್ಲ ಬೈಬಾರ್ದಜ್ಜಿ. ಹೊಲಕ್ಕೆ ಬಂದಿದ್ದೇನ ನೀನು? ಈಗ 3 ತಿಂಗಳು. ಅದ್ಯಾಕೆ ಹಾಗೆ ನುಳಿತೀಯ? 8 ವರ್ಷಕ್ಕೆ ದೊಡ್ಡೊಂದಂತೆ ಡ್ರಾಮ. ಹಂಗೆ ಮದ್ವೆ ಆಗಿ ಇಷ್ಟು ವರ್ಷ ಆಯ್ತು, ಈಗ ಹೊಟ್ಟೆ ತುಂಬಿಸ್ಕೊಂಡಿದೀಯ. ಎಲ್ಲ ನಿನ್ ಗಂಡ ಆಗಳಿಗೆ ಸಿದ್ಧ. ಅವರು ಬರ್ಲಿಲ್ಲ. ಎಲ್ಲಿ ಹಾಳಾಗಿ ಹೋಗಿದ್ದಾನೆ ಮನೆ ಮೂರ್ಖ ನನ್ನ ಮಗ. ಈಗಲೂ ಅದೇ ಬುದ್ಧಿನ? ನೀನು ಅದೇ ಕಂತೆಗೆ ತಕ್ಕ ಬಂತೆ. ನಿಮ್ಮಪ್ಪ ಎಂಥ ದೊಡ್ಡ ಮನುಷ್ಯ, ಏನು ಅಂತ ಹುಟ್ಟುಬಿಟ್ಟಿದೀಯ. ಬುದ್ಧಿನೂ ವಕ್ರ, ಮೂತಿನೂ ವಕ್ರ. ಯಾಕಜ್ಜಿ ಹಾಗಂತೀಯ? ಅದಕ್ಕೆ ನಾನು ಬರಲ್ಲ. ಈಗ ಬಂದಿದ್ದೀಯ ಅಂದ್ರೆ ಏನೋ ವಿಷಯ ಇದೆ, ಅದಕ್ಕೆ ಬಂದಿದ್ದೀಯ. ನಾ ಕಾಣೆನ ನಿನ್ನ ಬುದ್ಧಿನ? ಅದೇನು ಬೊಗಳು? ಅದು ಅದು ನನ್ಗೆ ಮಗು ಬೇಡ. ಯಾಕೆ? ಆಗದೆ ಹೊಟ್ಟೆ ನಿಂತಿದೆ, ಬೇಡ ಅಂತಿದೀಯ. ನಿನ್ನ ಯೋಗ್ಯತೆಗಿಷ್ಟು. ಅದು ನಮ್ಮ ಯಜಮಾನ್ರು. ಆ ಡೊಳ್ಳೊಟ್ಟೆ ಮನೆ ಹಾಳದ್ದ ಈ ಕೆಲಸ. ಕರ್ಕೊಂಬ ಅವನ್ನ, ಅವನು ಬಾಯಿಗೆ ಮೆಟ್ಟು ತುರ್ಕಿ ಬುದ್ಧಿ ಹೇಳ್ತೀನಿ. ಅಜ್ಜಿ, ಸ್ವಲ್ಪ ಹೇಳೋದನ್ನ ಪೂರ್ತಿ ಕೇಳಿಸ್ಕೊ. ಈ ಮಗು ಹುಟ್ಟಿದ್ರೆ ಅವ್ರ ಜೀವಕ್ಕೆ ಅಪಾಯ. ಯಾವನೇ ಅವನ ಹಂಗಂದದ್ದು? ಹುಟ್ಟೋ ಮಗು ಜೀವ ತೆಗೆಯುತ್ತೆ ಅಂತ? ಒಬ್ರು ಜ್ಯೋತಿಷಿಗಳು, ಅವ್ರು ಹೇಳೋದೆಲ್ಲ ನಿಜ ಆಗುತ್ತೆ ಗೊತ್ತಾ? ಅವ್ರ ಪಿಂಡ ನಾಯಿ ತಿನ್ನ. ಇದನ್ನೆಲ್ಲ ಹೇಳೋದು ದುಡ್ಡು ತಿನ್ನಕ್ಕೆ. ನೀವು ಬಾಯಿ ತೆರ್ಕೊಂಡು ಒಪ್ಕೊಂಡು ಬಂದ್ಬಿಡ್ತೀರಾ. ಬುದ್ಧಿಗಿಷ್ಟು. ಅದೇನೋ ನಮ್ ನಂಬಿಕೆ. ಒಳ್ಳೇದಲ್ಲ ಅಂದ್ಮೇಲೂ ಯಾಕೆ ಬೇಕೋ ಹೇಳು? ಅದು ಬೆಂಕಿ ಸುಡುತ್ತೆ ಅಂದ್ರೆ ಹೌದಾ ಅಂತ ದೂರ ಇದ್ಬಿಡ್ಬೇಕು. ಅದು ಬಿಟ್ಟು ಹೇಗ್ ಸುಡುತ್ತೆ ನೋಡೋಣ ಅಂತ ಕೈ ಇಡ್ತಾರಾ?
ಅದು ನಿಜ ಅನ್ನು. ಇವ್ರು ಚೆನ್ನಾಗಿದ್ರೆ ಇಂಥ 10 ಮಕ್ಕಳು ನನ್ನ ಉಡಿ ತುಂಬತವೆ. ಇವ್ರ ಜೀವಕ್ಕೆ ಅಪಾಯ ಆದ್ರೆ ಅಲ್ವಾ, ಅದಕ್ಕೆ ನನ್ನ ಹೊಟ್ಟೆ ಕರಗಿಸ್ಬಿಡಜ್ಜಿ. ನಿನಗ್ ಕೈ ಮುಗಿದು ಕೇಳ್ಕೊತೀನಿ. ಇದ್ರಲ್ಲೆಲ್ಲ ನಿನ್ ಎತ್ತಿದ ಕೈ ಅಂತ ನನಗೆ ಗೊತ್ತು. ನಿನ್ನನ್ನೇ ನಂಬಿಕೊಂಡಿದ್ದೀನಿ. ಮಹಾಜನಗಳೇ, ಹಾಲು ಉತ್ಪಾದಕರ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಡುವಾಗ ನಮ್ಮ ಹಿತರಕ್ಷಣೆಗೆ ಧಕ್ಕೆ ಬರದ ಹಾಗೆ ನಾನು ನೋಡ್ಕೊತೀನಿ. ಈಗೇನಿದೆಯಲ್ಲ ಸಹಾಯಧನ, ಕನಿಷ್ಠ ದರ ಲೀಟರ್ ಹಾಲಿಗೆ 8 ರೂಪಾಯಿಂದ 10 ರೂಪಾಯಿ ಏರಿಸಲೇಬೇಕು. ಜನರಿಗೆ 30 kg ಅಕ್ಕಿ ಕೊಡ್ತಾ ಇದೆಯಲ್ಲ ಸರ್ಕಾರ, ಹಾಗೇನೆ ಪ್ರತಿ ಹಸುವಿಗೂ 2.5 ಹುಲ್ಲನ್ನ ಉಚಿತವಾಗಿ ಕೊಡಬೇಕು. ಹೇಗಿದ್ರು ಬೇಸಿಗೆ ಬಂತು, ಪ್ರತಿ ಹಸುವಿಗೂ 2.5 ಹುಲ್ಲನ್ನ ಉಚಿತವಾಗಿ ಕೊಡಬೇಕು. ಹಾಗೆ ಪ್ರತಿ ಹಸುವಿಗೂ 25,000 ಇನ್ಸೂರೆನ್ಸ್ ಅನ್ನ ಏರಿಸಲೇಬೇಕು. ಮಹಾಜನಗಳೇ, ಈ ಮೆಮೊರಂಡಮ್ ಅನ್ನ ನಾನ್ ನಾಳೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಲುಪಿಸ್ತಾ ಇದ್ದೀನಿ. ಈ ಚುನಾವಣೆಗೆ ಮುಂಚೆ ಇಷ್ಟೆಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲೇಬೇಕು, ತರ್ತೀನಿ ಅನ್ನೋ ಭರವಸೆಯನ್ನ ನಾನು ನಿಮ್ಗೆ ಕೊಡ್ತಾ ಇದ್ದೇನೆ. ಇನ್ನು ಮುಂದೆ ತಾವೆಲ್ಲರೂ ತಮ್ಮ ಮನೆಗಳಿಗೆ ಹೊರಡ್ಬೋದು. ಅಣ್ಣಯ್ಯ, ಕುರಿಗಳು ಹೊಡ್ಕೊಂಡು ಅದಕ್ಕೆ ಕೆರೆದಲ್ಲಿ ಹೊಡಿತಾಳೆ. ಆಯ್ತಾಯ್ತು, ನೀವು ನೋಡಿ. ಅಣ್ಣ ನಡೀರಿ ನಡೀರಿ. ಹೆಂಗೆ ಮೇಡಮ್ ನಮ್ಮ ಭಾಷಣ ಜನ ಹಂಗೆ ಅದ್ರಗುಟ್ಟು ಹೋಗ್ಬೇಕು. ಇನ್ನು ನೋಡ್ತಾರೆ, ಎಲೆಕ್ಷನ್ ಬರಲಿ, MLA ಹಂಗೆ ಪಶುಸಂಗೋಪನಾ ಸಚಿವ, 2 ಟರ್ಮ್ CM, ಸನ್ಮಾನ್ಯ ಶ್ರೀ ಸರ್ವೇಶ್ವರ ನಾವೇ. ಒಳ್ಳೇದಾಗ್ಲಿ, ಗುಡ್ ಲಕ್. ಮುಂದಿನ ವಾರ ಬನ್ನಿ ಮೇಡಮ್ರೆ. ಹಾಗೇನ್ ನೋಡಿರ, ನಮ್ಮ ಅಭಿಮಾನಿಗಳೆಲ್ಲ ಜಿಲ್ಲಾ ಪಂಚಾಯತಿ ಮೀಟಿಂಗ್ಗೆ ದೊಡ್ಡ ದೊಡ್ಡ ಕಟೌಟು ಎಲ್ಲ ನಂದೇನೆ. ನೀವು ಕಾಣಿಕೆ ಕೊಡ್ಬೋದು, ಜಸ್ಟ್ 10,000 ಅಷ್ಟೇ. ನೀವೇನ್ ಬಿಡಿ ಮೇಡಮ್ರೆ, ನಿಮ್ಗೆ ಮೊದಲೇ ದೊಡ್ಡ ಮನ್ಸು. ಜಸ್ಟ್ 10,000 ಬರ್ಸಿರ್ತೀನಿ. ಸರಿ, ಕೊಡ್ತೀನಿ. ನೋಡಿ ಮೇಡಮ್ರೆ, ರಸೀದಿ ಹಾಕ್ಸಿರ್ತೀನಿ. ನಮ್ದೆಲ್ಲ ಲೆಕ್ಕ ಪಕ್ಕ, ನೋ ಅಂಡರ್ ಟೇಬಲ್. ಪರವಾಗಿಲ್ಲ, ನನ್ಗೇನ್ ರಸೀದಿ ಏನ್ ಬೇಡ. ಈ ಮದುವೆ ನಡಿಬಾರ್ದು. ಕಾಂಚನ ಮದುವೆ ನಡಿಬಾರ್ದು ಅನ್ನೋರು ಅವ್ರ ತಾಯಿ, ಪ್ರತಾಪ್ ಮದುವೆ ನಡಿಬಾರ್ದು ಅಂತ ನಾವು. ಕಾಂಚನ ತಾಯಿಗೆ ಕಾಂಚನ ಪ್ರತಾಪನ ಮದುವೆಯಾಗಬಾರ್ದು ಅಂತ ಇದೆ. ನನಗೆ ಪ್ರತಾಪ್ ಕಾಂಚನನ್ನ ಮದುವೆಯಾಗಬಾರ್ದು ಅಂತ ಇದೆ. ಅಂದ್ರೆ ಆಕೆ ನನ್ನ ಉದ್ದೇಶ ಒಂದೇ. ನಾವಿಬ್ರೂ ಸೇರಿದ್ರೆ ಈ ಮದುವೆನ ಖಂಡಿತ ನಿಲ್ಲಿಸಬಹುದು. ಆಕೆ ಸಿಂಗಪುರ್ನಲ್ಲಿದ್ದಾಳೆ. ಆಕೆ ಬೆಂಗಳೂರಿಗೆ ಬಂದ್ರೆ ಮದುವೆ ನಿಲ್ಲುತ್ತೆ. ನಾನು ಆಕೆ ಕೈ ಜೋಡಿಸಿದ್ರೆ ಇನ್ನೆಂದೂ ಈ ಮದುವೆ ಆಗದ ಹಾಗೆ ತಡಿಬಹುದು. ಈಗ ಎಂಗೇಜ್ಮೆಂಟ್ ಅಂತೂ ತಡೆಯೋಕ್ಕಾಗಲ್ಲ. ಎಂಗೇಜ್ಮೆಂಟ್ ಆದ್ರೆ ಮದುವೆ ಆಗ್ಬೇಕು ಅಂತ ಏನಿಲ್ವಲ್ಲ. ಹೋಗೋಣ, ನಯವಾಗಿ ಕಾಂಚನ ತಾಯಿ ನಂಬರ್ ಪತ್ತೆ ಮಾಡೋಕ್ಕಾದ್ರೂ ಹೋಗೋಣ ಎಂಗೇಜ್ಮೆಂಟ್ಗೆ. ಆಮೇಲೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಅದು ಹೇಗೆ ಮದುವೆ ಆಗುತ್ತೆ ನಾನು ನೋಡ್ತೀನಿ. ಪುಟ್ಯ, ಚೆನ್ನಾಗಿ ಊಟ ಮಾಡ್ದೇನವ? ಮಾತೆ ಬರಂಗಿಲ್ಲ. ಏನ್ ಮೇಡಮ್ ಮಗಿ ಅಷ್ಟೊಂದು ಹೊರಗೋಗ್ಬಿಟ್ಟದೆ, ಯಾಕೆ? ಇಲ್ವಲ್ಲ, ಹೆಂಗ್ ಕಾಣಿಸ್ತಾ ಇದೆ ನಿಂಗೆ? ಮಗ 2 ಸುತ್ತ ದಪ್ಪ ಆಗೋಳೆ. ನನ್ ಕೈಲಿ ಎತ್ಕೊಳಕ್ ಆಗತ್ತಿಲ್ಲ. ಹಂಗೆಲ್ಲ ಮಾತಾಡ್ತಾರೇನೆ. ತಪ್ಪು ಕೂತ್ಕೊಳ್ಳಿ, ನಮ್ ಬಿಗಿ ಅಂತ ಇರ್ಬೇಕು. ಅಲ್ಲ ಮೇಡಮ್ ನೀವ್ ಬಂದ್ ಕೆಲ್ಸನೇ ಆಗ್ಲಿಲ್ಲ ಅಂತೂ ರೇಷನ್ ಕಾರ್ಡ್ ನಮ್ಗೆ ಇಲ್ದಂಗ್ ಮಾಡ್ಬಿಟ್ರಲ್ಲ ನೀವು.
ನಾನೇನ್ ಮಾಡ್ಲಿ ಸರ್? ಈಗ ರೇಷನ್ಗೆ ತಿಂಗಳಿಗೆ 10,000 ರೂಪಾಯಿ ಕೊಟ್ಟು ತರಕಾಯ್ತದ ಅಂಗಡಿಯಿಂದ? ತಿಂಗಳಿಗೆ 10,000 ರೂಪಾಯಿ ರೇಷನ್ ತತ್ತೆ ನೀನು? ಅಲ್ಲ ಮೇಡಮ್ ರೇ, ನಮ್ಮ ಮಗಿ ನಿಮ್ಮ ಮನೆಗೆ ಅದು ಯಾಕಾದ್ರೆ ಕಳಿಸಿದ್ನೋ ಅನ್ಸುತ್ತೆ. ವರ್ಷದ ಕುಳ್ಕೋಗಿ ವರ್ಷದ ಕುಳ್ ಕಳ್ಕೊಂಡಂಗಾಯ್ತಲ್ಲ. ಸಾರಿ ಸರ್, ನೋಡಿ ಈ ಹಣನ ನಾನು ಕಾಂಪನ್ಸೇಟ್ ಮಾಡ್ತೀನಿ. ದುಡ್ಡೊಂದೇ ಅಲ್ಲ ಮೇಡಮ್ ರೇ, ಇರ್ಲಿ ಬಿಡಿ. ನೋಡಿ ನನ್ನ ಅಕೌಂಟ್ ನಂಬರ್ ಗೊತ್ತಲ್ಲ ನಿಮಗೆ? ಫಸ್ಟ್ 1 ಲಕ್ಷ ಹಾಕ್ಬಿಡಿ. ಅರ್ಜೆಂಟ್ ಏನಿಲ್ಲ, 1 ವಾರ ಟೈಮ್ ತಗೊಳ್ಳಿ. ಸರಿ, ಈಗ ನಾನು ಮಗುನ ಕರ್ಕೊಂಡು ಹೋಗ್ತೀನಿ. ಬಾಪುಟಿ, 1-2 ದಿನ ನಮ್ಮ ತಾವು ಇರ್ಲಿ ಬಿಡಿ ಮೇಡಮ್ ರೇ. ನಾಳೆ ನಾಳದ್ದನ್ನು ನಾನೇ ಕರ್ಕೊಬತ್ತೀನಿ. ಹೇಗಾಗುತ್ತೆ ಸರ್? ಮಗುನ ಈಗಲೇ ಕರ್ಕೊಂಡು ಹೋಗ್ಬೇಕು. ನಾಳೆನೇ ನಮ್ಮ ಮನೇಲಿ ಫಂಕ್ಷನು. ಮನೆಯವ್ರಿಗೆಲ್ಲ ಏನಂತ ಉತ್ತರ ಕೊಡ್ಲಿ? ನಾಳಿದ್ದು ಜಿಲ್ಲಾ ಪಂಚಾಯತಿ ಮೀಟಿಂಗ್ ಅಲ್ಲಿ ನನ್ನ ಮಗಳದೇ ಪ್ರಾರ್ಥನೆ ಆಗೈತೆ. ಲಂಬೋದರ ಲಕುಮಿಕರ ಅಂಬಾಸುತ ಅಮರ ಮಧುರ ವಿದು ಲಂಬೋದರ ಲಕುಮಿಕರ. ನಾನಲ್ಲ, ನನ್ನ ಅಭಿಮಾನಿಗಳ ಒತ್ತಾಯ, ಸರ್ವೇಶ್ವರ ಮಗಳೇ ಆಡ್ಬೇಕು ಅಂತ. ಬರಲ್ಲ ಮೇಡಮ್ ರೇ? ಸರ್ 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 ಪ್ಲೀಸ್ ಸರ್, ದಯವಿಟ್ಟು ಹೀಗೆಲ್ಲ ಮಾಡಬೇಡಿ. ನೀವು ಹೇಳಿದ ತಕ್ಷಣ ಮಗುನ ಕರ್ಕೊಂಡು ಬಂದಿದ್ದೀನಿ. ಈಗ ನನ್ನ ಮಗುನ ಕರ್ಕೊಂಡು ಹೋಗಲೇಬೇಕು. ಬೇಕಾದ್ರೆ ನಾಳೆನೇ 1 ಲಕ್ಷ ರೂಪಾಯಿ ಅಕೌಂಟ್ಗೆ ಹಾಕ್ತೀನಿ. ಸರಿ ಬಿಡಿ, ಕರ್ಕೊಂಡೋಗಿ. ಥ್ಯಾಂಕ್ಸ್. ಪ್ರೀತಿ ಪುಟ್ಟ, ಬಾ ಮನೆಗೆ ಹೋಗೋಣ ಬಾ.